ಬಿಗ್ ಬಾಸ್ 69ನೇ ಸಂಚಿಕೆ ವಾರದ ಕತೆ ಕಿಚ್ಚನ ಜೊತೆ ಸುದೀಪ್ ಅವರಿಂದ ಸ್ಟಾರ್ಟ್ ಆಗುತ್ತದೆ. ನೇರವಾಗಿ ಮನೆಯ ಒಳಗಡೆ ವಿಟಿ ತೋರಿಸುತ್ತಾರೆ. ಅಲ್ಲಿ ಬಿಗ್ ಬಾಸ್ ರಿಂಗ್ ಕಿಂಗ್ ಟಾಸ್ಕ್ ನಲ್ಲಿ ವಿಜೇತರಾದವರಿಗೆ ವಿಶೇಷ ಬಹುಮಾನವಾಗಿ ಫೋಟೋ ಕೊಡ್ತಾರೆ. ಎಲ್ಲರೂ ಸಂತೋಷವಾಗ್ತಾರೆ. ನಂತರ ನೇರವಾಗಿ ಸುದೀಪ್ ಮನೆಯವರ ಜೊತೆ ಮಾತನಾಡುತ್ತಾರೆ. ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನು ಕೋರ್ತಾರೆ. ನಂತರ ಕಿಟ್ಟಿ ಕ್ಯಾಪ್ಟನ್ ಆದ ಬಗ್ಗೆ ಎಲ್ಲರಿಗೂ ಕೇಳಿ ತಿಳ್ಕೊಳ್ತಾರೆ. ನಂತರ ಭಾವನಾಗೆ ಮಗಳನ್ನು ಮಿಸ್ ಮಾಡುವ ಬಗ್ಗೆ ಕೇಳುತ್ತಾರೆ. ಚಂದನ್ಗೆ ಯಾರ ಫೋನ್ಗೆ ವೇಟ್ ಮಾಡ್ತಾ ಇದ್ದೀರಿ ಎಂದು ಸುದೀಪ್ ಕೇಳುತ್ತಾರೆ. ಅವರು ಫ್ರೆಂಡ್ಸ್ ಫ್ಯಾಮಿಲಿ ಫೋನ್ಗೆ ವೇಟ್ ಮಾಡ್ತಾ ಇದ್ದೇನೆ ಎಂದು ಹೇಳುತ್ತಾರೆ. ನಂತರ ಚಂದನ್ ಹೆಡ್ ಶೇವ್ ಮಾಡಿದ ಬಗ್ಗೆ ಕೇಳುತ್ತಾರೆ. ಫುಲ್ ಶೇವ್ ಮಾಡುವ ಅವಶ್ಯಕತೆ ಇರ್ತಿಲ್ಲ ಎಂದು ಸುದೀಪ್ ಹೇಳುತ್ತಾರೆ. ನಂತರ ಯಾರಿಗಾದರೂ ಏನಾದರೂ ಹೇಳುವುದಿದ್ದಲ್ಲಿ ಹೇಳಬಹುದು ಎಂದು ಎಲ್ಲರಿಗೂ ಮಾತನಾಡುವ ಅವಕಾಶ ಕೊಡ್ತಾರೆ. ಎಲ್ಲರೂ ತಮ್ಮ ಅಭಿಪ್ರಾಯ ಹೇಳುತ್ತಾರೆ. ರೆಹಮಾನ್ಗೆ ಭಾವನ ಲಾಕೆಟ್ ಕದಿಯಲು ಟ್ರೈ ಮಾಡಿದ ಬಗ್ಗೆ ಕೇಳುತ್ತಾರೆ. ರೆಹಮಾನ್ ಕದಿಯಲಾಗಲಿಲ್ಲ ಎಂದು ಹೇಳುತ್ತಾರೆ. ನಂತರ ಆನಂದ್ ತುಂಬಾ ಯೋಚನೆ ಮಾಡುವ ಬಗ್ಗೆ ಸುದೀಪ್ ತಮಾಷೆ ಮಾಡ್ತಾರೆ. ನಂತರ ಅಯ್ಯಪ್ಪ ಮತ್ತು ಪೂಜಾ ರಿಲೇಶನ್ಶಿಪ್ ಬಗ್ಗೆ ಗೌತಮಿ ಅಯ್ಯಪ್ಪ ಮತ್ತು ಪೂಜಾ ನಡುವೆ ಒಂದು ರೀತಿ ವಾಗ್ವಾದವೇ ನಡೆಯುತ್ತದೆ. ನಂತರ ಕಾಲರ್ ಆಫ್ ದ ವೀಕ್ ಕೀರ್ತನ ಎಂಬುವವರು ಫೋನ್ ಮಾಡಿ ಅಯ್ಯಪ್ಪ ಅವರಿಗೆ ಪ್ರಶ್ನೆ ಕೇಳುತ್ತಾರೆ. ಅಯ್ಯಪ್ಪ ಗೇಮ್ ಪ್ಲಾನ್ ಮುಂಚೆಗಿಂತ ಈಗ ಚೇಂಜ್ ಆದ ಬಗ್ಗೆ ಕೇಳುತ್ತಾರೆ. ಅಯ್ಯಪ್ಪ ತುಂಬಾ ಗೊಂದಲಗಳಿವೆ ಎಂದು ಹೇಳುತ್ತಾರೆ. ನಂತರ ಎಸ್ ಆರ್ ನೋ ಬೋರ್ಡ್ ಕೊಟ್ಟು ಸುದೀಪ್ ತರತರದ ಪ್ರಶ್ನೆ ಕೇಳುತ್ತಾರೆ. ಅದಕ್ಕೆ ಮನೆಯವರಿಂದ ಆನ್ಸರ್ ಜೊತೆ ಕ್ಲಾರಿಫಿಕೇಶನ್ ಕೂಡ ಪಡೆಯುತ್ತಾರೆ. ಕೊನೆಗೆ ಎಲಿಮಿನೇಷನ್ ಗಳಿಗೆ ಬರುತ್ತದೆ. 7 ಜನ ನಾಮಿನೇಷನ್ ನಲ್ಲಿ ಮೊದಲಿಗೆ ಪೂಜಾ ಸೇಫ್ ಆಗುತ್ತಾರೆ. ನಂತರ ಚಂದನ್, ಶ್ರುತಿ, ರೆಹಮಾನ್ ಕೂಡ ಸೇಫ್ ಆಗುತ್ತಾರೆ. ಕೊನೆಗೆ ಭಾವನಾ, ಗೌತಮಿ ಮತ್ತು ಸುಷ್ಮಾ ಅವರಲ್ಲಿ ಭಾವನಾ ಎಲಿಮಿನೇಟ್ ಆಗುತ್ತಾರೆ. ಗೌತಮಿ ಮತ್ತು ಸುಷ್ಮಾ ಸೇಫ್ ಆಗುತ್ತಾರೆ. ನಂತರ ಬಿಗ್ ಬಾಸ್ ಭಾವನಾಗೆ ವಿಶೇಷ ಅಧಿಕಾರ ಕೊಟ್ಟು ಮುಂದಿನ ವಾರ ಇಮ್ಯುನಿಟಿ ಪಡೆಯುವ ಒಬ್ಬ ಸದಸ್ಯರ ಹೆಸರು ತಿಳಿಸಲು ಹೇಳುತ್ತಾರೆ. ಭಾವನಾ ಶ್ರುತಿ ಎಂದು ಹೇಳುತ್ತಾರೆ. ಶ್ರುತಿ ಮುಂದಿನ ವಾರ ನಾಮಿನೇಷನ್ ನಿಂದ ಇಮ್ಯುನಿಟಿ ಪಡೆಯುತ್ತಾರೆ.